ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಓಕೆ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಏನಂದರೆ, ನಾನು ಈ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಈ ಥರ ಲಕ್ಷ್ಮೀ ಪೂಜೆಯಲ್ಲಿ ಈ ಥರ ಅಲಂಕಾರ ಮಾಡ್ತಾರಲ್ವ ಲಕ್ಷ್ಮೀ ದೇವಿಗೆ, ಆ ಐಟಮ್ಸ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ತೆಗಿತಾ ಇದ್ದೆ. ಹಾಗೆ ನಿಮಗೆ ಯಾವ್ಯಾವ ಐಟಮ್ಸ್ನ ನಾನು ಯೂಸ್ ಮಾಡಿಬಿಟ್ಟು ಇಷ್ಟೊಂದು ಅಲಂಕಾರ ಮಾಡ್ತೀನಿ, ಇಷ್ಟು ಚೆನ್ನಾಗಿ ಅಲಂಕಾರ ನೋಡಿ, ಸ್ಯಾರಿ ನೋಡಿ ಏನು ಚೆನ್ನಾಗಾಗಿದೆ. ನಿಜವಾಗ್ಲೂ ದೇವರೇ ಬಂದು ಕುತ್ಕೊಂಡಂಗಿದೆ, ಲಕ್ಷ್ಮೀ ದೇವಿನೇ ಬಂದು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಲಕ್ಷ್ಮೀ ದೇವಿ ಅಂತೂ. ಇದನ್ನು ಈ ಥರ ಹೀಗೆ ಅಲಂಕಾರ ಮಾಡೋದಕ್ಕೆ ನಾನು ಯಾವ್ದ್ಯಾವ್ದು ವಸ್ತುನ ಯೂಸ್ ಮಾಡ್ತೀನಿ, ಎಲ್ಲೆಲ್ಲಿ ತಗೊಂಡೆ ಅನ್ನೋದನ್ನು ನಿಮಗೆ ಹೇಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಎತ್ತಿಡ್ತಾ ಇದ್ದೆ. ಅದಕ್ಕೂ ಮೊದಲು ನಿಮಗೆ ತೋರಿಸ್ಬಿಟ್ಟು ಎತ್ತಿಡೋಣ ಅಂತ ಹೇಳಿ ಅಂದ್ಕೊಂಡೆ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ, ದೃಷ್ಟಿನೇ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತೋರಿಸ್ತೀನಿ ನೋಡಿ. ಈ ಕಾಯಿನ್ಸು ನೋಡೋಕ್ಕೆ ಇವಾಗ ಲಕ್ಷ್ಮೀ ದೇವಿ ಕೈ ಹತ್ರನಾದರೂ ಇಡ್ಬೋದು, ಇಲ್ಲ ಎದುರುಗಡೆ ಹೀಗೆ ಇಟ್ಬಿಟ್ಟು ದುಡ್ಡು ನೋಟ್ಸನ್ನು ಜೋಡಿಸಿಡ್ಬೋದು. ಈ ಕಿರೀಟ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ, ಪಳಪಳ ಅಂತ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಈ ಥರ ನಾನು 2 ಮಡಿಕೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಥರ ನೆಕ್ಲೆಸ್ ಕೂಡ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ನೋಡಿ ಹೇಗಿದೆ, ಇದೇನಂತ ಗೊತ್ತಿದೆಯಾ? ಬನ್ನಿ, ಏನೇನು ಯಾವ್ದ್ಯಾವ್ದು ಹೇಗೆ ಮಾಡಿದೆ ಅನ್ನೋದನ್ನು ಹೇಳ್ಕೊಂಡು ಬರ್ತೀನಿ, ಬನ್ನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬಿಂದು ಮಾತಾಡ್ತಾ ಇರೋದು. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಏನಂದರೆ, ತುಂಬ ದಿನದಿಂದ ನಾನು ಪೂಜೆ ಮಾಡ್ತಾಯಿದ್ದೆ. ಪೂಜೆ ಐಟಮ್ಸ್ನೆಲ್ಲ ಸರಿಯಾಗಿ ಜೋಡಿಸ್ಕೊಳಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತು. ಹಾಗಾಗಿ ನಾನು ಎಲ್ಲ ಐಟಮ್ಸ್ನ ಈ ವಾರ್ಡ್ರೋಬ್ ಕಬೋರ್ಡ್ ಥರ ಕೊಟ್ಟಿದ್ದಾರೆ ಇದರೊಳಗಡೆ, ಅಲ್ಲೇ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಸಪ್ರೇಟ್ ಮಾಡೋಣ ಅಂದರೆ, ಈಗ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಮತ್ತು ಸಪ್ರೇಟು ಈಗ ನವರಾತ್ರಿ ಬಂತು ಅಂದರೆ ನವರಾತ್ರಿ ಟೈಮಲ್ಲಿ ಪೂಜೆ ಮಾಡ್ತೀವಲ್ವ, ದುರ್ಗಾ ಪೂಜೆಗೆ ಅಂತ ಹೇಳಿಬಿಟ್ಟು ಇಟ್ಕೊತಿದ್ದೆ. ಅವನ್ನೆಲ್ಲ ಒಂದೇ ಹತ್ರ ಇಟ್ಟು ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಸಪ್ರೇಟ್ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಆ ಬಾಕ್ಸೆಲ್ಲ ಶಿಫ್ಟ್ ಮಾಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಹಾಗೆ ಶಿಫ್ಟ್ ಮಾಡಬೇಕಾದ್ರೆ ನಿಮಗೆ ನಮ್ಮ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ಮೇನ್ ಇಂಪಾರ್ಟೆಂಟು ನಮ್ಮ ಲಕ್ಷ್ಮೀ ಪೂಜೆನ ರೀಲ್ಸಲ್ಲಾಗಲಿ ಏನಾದರೂ ನೋಡಿದರೆ ನಿಮಗೆ ಐಡಿಯಾ ಇರುತ್ತೆ, ಇಲ್ಲಾಂದರೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇಲ್ಲಿ ಕೈಕಾಲು ಬರುತ್ತಲ್ವ, ಕೈಕಾಲು ತೊಗೊಂಡಿದ್ದೆ ನಾನು ದೇವ್ರದ್ದು. ಈಗ ಎಲ್ಲ ಕಡೆ ಏನಪ್ಪ ಅಂದರೆ ಕೈಯು ಕಾಲಿದೆ ಅಲ್ವಾ, ಇದು ಕಾಲು, ಇದು ಬಂದು ಕಾಲು ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಏನಪ್ಪ ಅಂದರೆ ಇದು ತಗೊಳ್ಬೇಕಾದ್ರೆ ಈ ಥರ ಇರೋದಿಲ್ಲ, ನಾವೇ ಇದು ಸ್ಟ್ರೈಟಾಗಿರುತ್ತೆ, ಫುಲ್ ಸ್ಟ್ರೈಟಾಗಿರುತ್ತೆ. ನಾವೇ ಈ ಮೊಣಕಾಲನ್ನು ಮಾಡ್ಕೋಬೇಕು. ಜಸ್ಟ್ ಇಲ್ಲಿಗೊಂದು ಹಿಡಿದ್ಬಿಟ್ಟು ಹಿಂಗೆ ಸ್ಟಿಚ್ ಹಾಕಿದ್ರೆ ಈ ಥರ ಬೆಂಡ್ ಬರುತ್ತೆ. ಈ ಥರ ನಾನು 2 ಕಾಲಕ್ಕೂ ಈ ಥರ ಮಾಡಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಪಾದಕ್ಕೆಲ್ಲ ಡಿಸೈನ್ ಮಾಡಿ ನೈಲ್ ಪಾಲಿಶ್ ಹಚ್ಚಿ ಚೈನ್ ಹಾಕಿರೋ ಥರ ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಆದರೆ ಇದು ಒಂದೇ ಇದ್ದಿದ್ದು ಲಿಂಕಲ್ಲಿ, ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಇದು ಎಲ್ಲ ನೀವು ನೋಡ್ದಂಗೆ ಎಲ್ಲ ಮೀಶೋದಲ್ಲಿ ಚೆಕ್ ಮಾಡಿರ್ತೀರ, ಹಾಗೆ ಸುಮಾರು ಕಡೆ ರೆಡಿ ಮಾಡಿರೋದನ್ನ ನೋಡಿರ್ತೀರ. ಒಂದೇ 2 ಕೈ ಇರುತ್ತೆ. ಇದು ನಾನು 4 ಕೈನ ತರಿಸ್ಕೊಂಡಿದ್ದೀನಿ. ಈ ಕೈ ನೋಡಿ ಎಷ್ಟು ಚೆನ್ನಾಗಿದೆ, 4 ಕೈನ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ರೆಡಿ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನಾವು ಇದನ್ನೇ ಹಾಕಿ ಕೂರಿಸಿ ಮಾಡಿದ್ದು. ಸಖತ್ತಾಗಿದೆ ನಿಜವಾಗ್ಲೂ. ವರಮಹಾಲಕ್ಷ್ಮಿಗೆ ಹಾಗೆ ಲಕ್ಷ್ಮೀ ಪೂಜೆಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಕಟ್ಟೋಕ್ಕೆ. ಒಂದು ಸರಿ ನಾನು ಸ್ಯಾರಿ ಕೂಡ ಹೇಗೆ ಉಡ್ಸೋದು ದೇವರಿಗೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಇವನ್ನೆಲ್ಲ ಈಗ ಸೈಡಿಗೆ ಇಟ್ಬಿಟ್ಟು ಒಂದು ಪ್ಯಾಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಈ ತಾವರೆ ಬರುತ್ತಲ್ವಾ ಕಮಲದ ಹೂವು, ಇದನ್ನು ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಕೈ 4 ಕೈ ಇರೋದ್ರಿಂದ 2 ಕೈಯಲ್ಲಿ ತಾವರೆ ಹೂವು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕೈಯಲ್ಲಿ ಹೀಗೆ ನಾನು ಕೊಡೋಕ್ಕೋಸ್ಕರ ಈ ಹೂವನ್ನ ತೊಗೊಂಡಿದ್ದೀನಿ. ಜಸ್ಟ್ ಇದನ್ನು ಅದರೊಳಗಡೆ ಒಂದು ಕಡ್ಡಿ ಹಾಕೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಹಿಂಗೆ ಕೈ ಒಳಗೆ ಇಡ್ಬೋದು. ಜಸ್ಟ್ ಇದರೊಳಗಡೆ ನಾವು ಒಂದು ಕಡ್ಡಿ ಹಾಕಬೇಕು. ಸ್ವಲ್ಪ ಒಂದು ಕಡ್ಡಿ ಹಂಗೆ ಚುಚ್ಚಿದ್ರೆ ಲೆಂತಿ ಬರುತ್ತೆ. ಲೆಂತ್ ಬಂದಾಗ ನಾವು ಹಿಂಗೆ ಇಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಈಗ ನನಗಿಲ್ಲಿ ಉದ್ದ ಇಲ್ಲದೆ ಇರೋ ಕಾರಣ ಇಡೋಕ್ಕೆ ಬರ್ತಾಯಿಲ್ಲ ನೋಡಿ. ಟೋಟಲಾಗಿ ಈ ಥರ ಹಿಡ್ಕೊಂಡಿರೋ ಥರ ಕಾಣಿಸುತ್ತೆ. ಆ ಥರ ನಾನು 2 ಕೈಗೂ ಒಂದೊಂದು ಅಂತ ಹೇಳಿಬಿಟ್ಟು 2 ತೊಗೊಂಡಿದ್ದೆ. ಆ ಕಡೆ ಒಂದು ಈ ಕಡೆ ಒಂದು. ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನಿಮಗೇನಂತ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದಿನ ಸೀರೆ ಉಡ್ಸೋದು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಚಿನ್ನ ಸೌಂಡ್ ಮಾಡಬೇಡ ಚಿನ್ನ. ನೆಕ್ಸ್ಟ್ ಬಂದು ಈ ಥರ ಸ್ಕ್ರೀನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಈ ಥರ ಸ್ಕ್ರೀನ್ನ ಹೀಗೆ ಕಟ್ಕೊಳೋದು. ಕಟ್ಟಿ ಇದು ಮುಂದೆಗಡೆ ದೇವ್ರನ್ನ ಕೂರಿಸಿದ್ರೆ ಸೂಪರಾಗಿ ಕಾಣಿಸುತ್ತೆ. ಸ್ಕ್ರೀನ್ ಅಂತೂ ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡಿದ್ದು. ನಿಮಗೂ ಇಷ್ಟ ಆದರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ ಸ್ಕ್ರೀನು. ಫುಲ್ ಬಿಚ್ಚಕ್ಕಾಗಲ್ಲ, ಕೂತ್ಕೊಂಡಿದ್ದೀನಲ್ವ ಸುಮ್ಮನೆ. ನೋಡಿ ತುಂಬ ಚೆನ್ನಾಗಿದೆ ಸ್ಕ್ರೀನ್. ನಾವು ಹಾಕಿದ್ದೀವಿ, ಸರ್ಚ್ ಮಾಡಿ ನೋಡಿದರೆ ನೋಡಿ, ನಮ್ಮ ರೀಲ್ಸಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಇದನ್ನು ಹಾಕಿದ್ದೀವಿ ಸ್ಕ್ರೀನಲ್ಲಿ. ಇದು ಹಾರ, ನಾ ಬಾಗಿಲಿಗೆ ಹಾಕೋದು ಬರುತ್ತಲ್ವ, ಆ ಹಾರನ ತೆಗೆದ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ ದೇವರಿಗೆ ಆ ಕಡೆಯಿಂದ ಈ ಕಡೆ ಹಿಂಗೆ ಹಾಕಕ್ಕೆ ಬರುತ್ತಲ್ವ, ಸೇಮು ಈ ಥರ ಕಟ್ಬಿಟ್ಟು ಹಿಂಗೆ ಹಾಕೋಕ್ಕಾಗುತ್ತೆ ಅಂತ ಹೇಳಿ ಇದಂತ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಗಾಯ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್, ನಂಗೆ ತುಂಬ ಇಷ್ಟ ಆಗಿದ್ದು ಏನಂದರೆ ಇದು ನೋಡಿ. ಇದು ಕೂಡ ನಾನು ಆರ್ಡರ್ ಮಾಡೇ ತರಿಸ್ಕೊಂಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಮುಖಕ್ಕೆ ಹಿಂಗೆ ಕಟ್ಬಿಟ್ರೆ ನಮ್ಮನೆ ಲಕ್ಷ್ಮಿನೇ ಬಂದು ಕೂತಿದ್ದಾಳೇನೋ ಅನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫೇಸ್ ಹಿಂಗೆ ಇಟ್ಬಿಟ್ರೆ, ಫೇಸ್ ತೋರಿಸೋಣ ಅಂದರೆ ಫೇಸ್ ಮೇಲ್ಗಡೆ ಎತ್ತಿಟ್ಟಿದ್ದೀವಿ, ಹಾಗಾಗಿ ಅದು ತೋರಿಸ್ತಾ ಇಲ್ಲ ನಾನು. ಸಖತ್ತಾಗಿ ಕಾಣಿಸುತ್ತೆ ಇದನ್ನು ಕಟ್ಬಿಟ್ರೆ ದೇವರಿಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಷ್ಟ ಆದರೆ ಆರ್ಡರ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆದರೆ ಸಖತ್ತಾಗಿ ಕಾಣಿಸುತ್ತೆ. ಇದು ಹಾಕೋದ್ರಿಂದ ನಿಜವಾಗ್ಲೂ ದೇವರೇ ಪ್ರತ್ಯಕ್ಷ ಆದರಂಗೆ ಕಾಣಿಸುತ್ತೆ. ನಾಲ್ಕು ಕೈ ಹಿಡ್ಕೊಂಡು ಹಾಗೆ ಅದರೊಳಗೆ ಕಮಲ ಹಿಡ್ಕೊಂಡು ಸ್ಯಾರಿ ಉಟ್ಕೊಂಡು ಕೂತ್ಬಿಟ್ರೆ ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮೀ ದೇವಿನೇ ಬಂದಷ್ಟು ಖುಷಿಯಾಗುತ್ತೆ. ನನಗದು ತುಂಬ ಇಷ್ಟ ಆಯಿತು. ಏನಪ್ಪ ಅಂದರೆ ನಾವು ಈ ಥರ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು ಆರ್ಡ್ರ್ ಮಾಡಲಿಲ್ಲ. ನಮ್ಮ ಫುಲ್ ಕ್ಯಾಪ್ ಥರನೇ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು ಆರ್ಡ್ರ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಈ ಥರ ಬಂದುಬಿಡ್ತು. ಇದಕ್ಕೆ 2000 ಚಿಲ್ಲರೆ ಇದೆ ಆರ್ಡರ್ ಮಾಡಿದಾಗ. ಆಮೇಲೆ ಆ ದುಡ್ಡಿಗೆ ಇದು ಕಡಿಮೆ ಆಯ್ತೇನಪ್ಪ ಅಂತ ಅಂದ್ಕೊಂಡ್ವಿ, ಯಾಕಂದರೆ ನಾವು ಟೋಪಿ ಟೈಪ್ ಬರುತ್ತೆ ಫುಲ್ಲು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಫುಲ್ ಬರುತ್ತೆ. ಫುಲ್ ಬಂದರೆ ನಾವು ಹಿಂಗೆ ಫುಲ್ಲು ಓಪನ್ ಹೇರ್ಸ್ ಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಟೋಪಿ ಥರ ಹಾಕಿ ಕಿರೀಟನ ಕೂರ್ಸೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆಗಲಿಲ್ಲ, ಅದು ಬರಲಿಲ್ಲ. ಹಾಗಾಗಿ ನಾನು ಈ ಥರ ಹೇರ್ಸ್ ಕೂಡ ತಗೊಂಡಿದ್ದೆ, ಲೂಸ್ ಹೇರ್ಸು ಹಾಕೋಕ್ಕೋಸ್ಕರ ಈ ಥರ ಹೇರ್ಸ್ ಕೂಡ ತಗೊಂಡಿದ್ದೆ. ಆಮೇಲೆ ಸಪ್ರೇಟಾಗಿ ನಮಗೆ ಇದು ಸಿಗಲಿಲ್ಲ, ತಾವರೆ ಹೂ ಸಿಗಲಿಲ್ಲ. ಅಲ್ಲಿ ನಮಗೆ ಡಿಮಾರ್ಟಲ್ಲಿ ಹೋದಾಗ ತುಂಬ ಕಮಲದ ಹೂವು, ಆ ಕಡೆ ನಾನು ಶಿವಮೊಗ್ಗದಲ್ಲಿ ಬರ್ತಾ ತಗೊಬಂದಿದ್ದೆ ನಾನು. ಈ ಕಡೆ ಹೈದರಾಬಾದಲ್ಲಿ ನನಗೆ ಆ ಥರ ಕಮಲ ಸಿಗದೇ ಇರೋ ಕಾರಣ ಇದು ನೋಡಿ ಇರೋದೇ ಇಷ್ಟಿದೆ, ಒಂದೇ ಒಂದು ಕಡ್ಡಿ ಇದೆ. ಇದಕ್ಕೆಷ್ಟು ಗೊತ್ತಾ, 120 ರೂಪಾಯಿ ಇಷ್ಟಕ್ಕೆ. ಇದರಲ್ಲಿ ಒಂದು ಹೂನ ಕಟ್ ಮಾಡಿದ್ದೀನಿ ನಾನು. ಒಂದು ಹೂನ ಕಟ್ ಮಾಡಿಬಿಟ್ಟು ದೇವ್ರ ಕೈಯಲ್ಲಿ ಕೊಟ್ಟಿದ್ದೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ. ಆವಾಗ ಆ ಹೂ ಸಿಕ್ಕಿರಲಿಲ್ಲ ನನಗೆ, ಹಾಗಾಗಿ ಇದಕ್ಕೆ ನಾನು 120 ರೂಪಾಯಿ ಕೊಟ್ಟು ತಗೊಬಂದಿದ್ದೆ. ಇದು ನಿಮಗೆ ತೋರಿಸ್ಲೇಬೇಕಾದಂಥ ಇನ್ನೊಂದು ಏನು ಗೊತ್ತಾ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೀರಾ. ನನಗೆ ಇದು ನಾನೇ ಮಾಡಿರೋದು. ಈ ಥರ ಕುಂಡನ ತಗೊಂಡ್ಬಿಟ್ಟು ಲಕ್ಷ್ಮೀ ಪೂಜೆಗೆ ಜಸ್ಟ್ ಈ ಥರ ಕಾಯಿನ್ಸ್ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು, ಜಸ್ಟ್ ಈ ಥರ ಕಾಯಿನ್ಸ್ನ ಹಿಂಗೆ ಹಾಕಿಬಿಟ್ಟು ಸ್ವಲ್ಪ ಒಳಗಡೆ ಹಾಕಬೇಕು. ಹಿಂಗೆ ಒಳಗಡೆ ಹಾಕಿ ಇದು ಮೇಲ್ಗಡೆ ಹೀಗಿಡಬೇಕು. ಜಸ್ಟ್ ಮೇಲ್ಗಡೆ ಇಟ್ಟರೆ ಇಲ್ಲಿಂದ ತುಂಬಿ ಬೀಳ್ತಾ ಇರೋ ಥರ ಕಾಣಿಸುತ್ತೆ. ಹೀಗೆ ಇಟ್ಬಿಟ್ಟು ಆ ಕಡೆ ಈ ಕಡೆ ನಾವು ದುಡ್ಡನ್ನ ಕೆಳಗಡೆ ಜೋಡಿಸ್ಬೋದು. ಈ ಥರ 3-4 ಲೈನ್ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು ನಾವು. ಸಖತ್ತಾಗಿ ಕಾಣಿಸುತ್ತೆ. ನಾನು ಇದಕ್ಕೇನು ಹೇಗೆ ಇಡೋಕ್ಕೆ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ. ಇದು ಏನು ಗೊತ್ತಾಯ್ತಾ, ಇದು 2 ವಾಟರ್ ಗ್ಲಾಸು, ನೀರು ಕುಡಿಯೋ ಗ್ಲಾಸಿಗೆ ನಾನು ಜಸ್ಟ್ ಈ ಕಡೆ ಗಮ್ ಟೇಪ್ನ ಹಚ್ಚಿ 2ನ ಜಾಯಿಂಟ್ ಮಾಡಿದ್ದೀನಿ ನೋಡಿ. ಈ ಕಡೆನೂ ಗ್ಲಾಸು, ಈ ಕಡೆನೂ ಗ್ಲಾಸು, ಮೇಲ್ಗಡೆ ಡೆಕೋರೇಷನ್ ಕವರ್ನ ಕೊಟ್ಟಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ನೋಡಿ, ಈ ಕಾಯಿನ್ಸ್ ಇದೆ ಅಲ್ವಾ, ಈ ಕಾಯಿನ್ಸ್ನ ಇದ್ರ ಮೇಲೆ ಇಡ್ತೀನಿ ನೋಡಿ. ಈ ಥರ ಇದ್ರೊಳಗಡೆ ಫುಲ್ ಅಕ್ಕಿನ ತುಂಬ್ತೀನಿ. ವೆಯ್ಟ್ ಬೇಕಾಗಿರೋದ್ರಿಂದ ಇದರೊಳಗಡೆ ಅಕ್ಕಿನ ತುಂಬಿಬಿಟ್ಟು ಹೀಗಿಟ್ಟು ಈ ಕಾಯಿನ್ಸ್ನ ಹೀಗಿಬಿಟ್ಟು ಇದಿದೆ ಅಲ್ವಾ, ಇದು ಜಸ್ಟ್ ಹೀಗೆ ಮೇಲ್ಗಡೆ ತುಂಬಿರೋ ಥರ ಹಿಂಗೆ ಹಾಕಿದ್ರೆ ಆಯಿತು. ಎಕ್ಸ್ಟ್ರಾ ಇವು
ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬಿ ಬೀಳೋ ಥರ ಕಾಣಿಸ್ತಾ ಇದೆ. ಈ ಥರ ನಾನು ಎರಡನ್ನ ಮಾಡ್ಕೊಂಡಿದ್ದೀನಿ, ಈ ಕಡೆ ಒಂದು ಈ ಕಡೆ ಒಂದು. ನೋಡಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಥರ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಕಾಯಿನ್ಸ್ನ ಜೋಡಿಸ್ಬೋದು. ಈ ಥರ ಕೆಳಗಡೆ ಫುಲ್ ದುಡ್ಡೆಲ್ಲ ನೋಡ್ನೆಲ್ಲ ಇಟ್ಬಿಟ್ಟು ಮಧ್ಯದಲ್ಲಿ ಕಾಯಿನ್ಸ್ ಬೀಳೋ ಥರ ಮಾಡಿ ಇಡಬಹುದು. ಈ ಥರ ಹಿಂಗೆ ಗ್ಲಾಸಿಗೆ ನಾನೇ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೆಲ್ಲ ಎತ್ತಿರೋದ್ರಿಂದ ನಾನು ಈ ಥರ ಎಲ್ಲ ಇಟ್ಕೊಳಲ್ಲ. ಏನು ಮಾಡ್ತೀನಿ ಅಂದರೆ ಇವಿದೆ ಅಲ್ವಾ, ಈ ಕಾಯಿನ್ಸ್ನ ಏನು ಮಾಡಿದ್ದೀನಿ ಗೊತ್ತಾ, ವೈಟ್ ಕಲರ್ ಗಮ್ ಟೇಪ್ ಬರುತ್ತಲ್ವ, ವೈಟ್ ಕಲರ್ ಗಮ್ ಟೇಪ್ ಒಳಗಡೆ ಇಟ್ಟು ಅಣಿಸಿ ಮೇಲೊಂದು ಟೇಪು ಒಳಗಡೆ ಒಂದು ಟೇಪನ್ನು ಹಾಕಿ ಅಣಿಸಿಟ್ಟಿದ್ದೀನಿ. ಈ ಥರ ಅಣಿಸ್ಬಿಟ್ಟಿದ್ದೀನಿ. ಅದನ್ನು ಈಗ ಎತ್ತಿಡೋದಕ್ಕೆ ಜಸ್ಟ್ ಇದ್ರೊಳಗಡೆನೆ ಹಾಕಿಟ್ಬಿಡ್ತೀನಿ. ಅಷ್ಟೇ. ಹೇಗಿದೆ ಗೈಸ್, ನಿಮಗೆ ಇಷ್ಟ ಆಯಿತಾ? ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನಾನೇ ಮಾಡಿರೋದು. ಈ ಥರ ಕುಂಡಕ್ಕೆ ಫುಲ್ಲ ಹಚ್ಚಿಬಿಟ್ಟು ಈ ಥರ ಹಿಂಗೆ ಇಡೋ ಥರ ನಾನೇ ಐಡಿಯಾ ಮಾಡಿಕೊಂಡು ಇಟ್ಟಿದ್ದೀನಿ. ಎಲ್ಲ ಕಡೆ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗಮ್ ಟೇಪಲ್ಲಿ ಈ ಥರ ಅನ್ಸೋದನ್ನ ಹೇಳಿರಲಿಲ್ಲ ಅವರು. ಮತ್ತು ಈ ಥರ ತಗೊಂಡ್ಬಿಟ್ಟು ಈ ಗ್ಲಾಸ್ ಮೇಲೆ ಇಡೋದನ್ನು ಹೇಳಿರಲಿಲ್ಲ, ಬೇರೆ ಥರ ಇತ್ತು. ನಾನು ಸ್ವಲ್ಪ ಅದಕ್ಕೆ ಸ್ವಲ್ಪ ತಲೆ ಓಡಿಸಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡಿದೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಖಂಡಿತ ಇನ್ನೊಂದು ಈ ಥರ ಚಂಬು ತೊಗೊಂಡು ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಖುಷಿ ಆಯ್ತು ಇದನ್ನು ನೋಡಿ. ನಮ್ಮ ಮನೇಲಂತೂ ತುಂಬ ಖುಷಿ ಪಟ್ಬಿಟ್ಟು ಇದನ್ನು ನೋಡಿ, ಏನಪ್ಪ ಇದು ಏನೇನೋ ಮಾಡಿದ್ದಾಳೆ ಇವಳು ಅಂತ. ಇದೇ ಸೀಟ್ ನೋಡಿ ನಾನು ಈ ಥರ ತಗೊಂಡ್ಬಿಟ್ಟು ಕಟ್ ಮಾಡಿ ಇದಕ್ಕೆ ಡೆಕೋರೇಟ್ ಮಾಡೋಕೆ ಅನಿಸಿರೋದು. 10 ರೂಪಾಯಿ ಅಷ್ಟೇ ಈ ಪೀಸ್, ಜಾಸ್ತಿ ರೇಟ್ ಕೂಡ ಇಲ್ಲ. ಜಸ್ಟ್ ಈ ಥರ ಸುತ್ತ ಅನಿಸಿದ್ದೀನಿ ಅಷ್ಟೇ. ಇನ್ನು ಇಷ್ಟು ಉಳಿದಿದೆ, ಎರಡಕ್ಕೂ ಅನಿಸ್ಬಿಟ್ಟು ಹಾಗೆ ಇದು ಆ ಕಡೆ ಈ ಕಡೆ ಬಾಳೆ ಕಂಬ ಇಡೋಕ್ಕೆ ಕೂಡ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಅದು ಕೂಡ ಇದರಲ್ಲೇ ಕಲರ್ ಹಚ್ಚಿಬಿಟ್ಟು ಡೆಕೋರೇಟ್ ಮಾಡಿದ್ದೀನಿ. ಒಂದೇ ಪೇಪರಲ್ಲಿ ಮಾಡಿ ಇನ್ನೂ ಇಷ್ಟು ಉಳಿದಿದೆ. ದೇವ್ರ ಪೂಜೆ ಮಾಡಬೇಕಾದ್ರೆ ಕುತ್ಕೊಂಡು ಪೂಜೆ ಮಾಡೋಕ್ಕೆ ಮಂತ್ರ ಓದೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಇವು 5 ಪೀಸ್ ಬಂದಿದ್ದಾವೆ. ಈ ಥರ ಕಲರಾಗಿ 5 ಬಂದಿದ್ದಾವೆ. ಇದು ಒಂದೇ ಡಿಮಾರ್ಟು. ಇದಕ್ಕೆ ಬಂದುಬಿಟ್ಟು 130 ರೂಪಾಯಿ ಡಿಮಾರ್ಟಲ್ಲಿ ಒಂದಕ್ಕೇನೆ. ಇದು ಮೋಸ್ಟ್ಲಿ 200-250 250 5 ಬಂದಿದ್ದಾವೆ. ಇದೇ ಪರವಾಗಿಲ್ಲ, ಮೆತ್ತಗಿದೆ, ಚೆನ್ನಾಗಿದೆ. ಅದು ಚೆನ್ನಾಗಿದೆ ಅದರ ರೇಟಿಗೆ. ಆದರೆ ಈ ರೇಟ್ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಸಖತ್ತಾಗಿದೆ. ಇದು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು. ಪೂಜೆಗೋಸ್ಕರ ಅರ್ಶಿನ ಕುಂಕುಮ ತಗೊಳಕ್ಕೆ ಬಂದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟ್ ಹಾಕಿ ಕೂರಿಸ್ಬೋದು ಅಂತ ಹೇಳಿ ತಗೊಂಡಿದ್ದೆ. ಇದು ನೋಡಿ ಗೈಸ್, ನಾನು ದೇವರಿಗೋಸ್ಕರನೇ ಇದು ನಾವು ಯೂಸ್ ಮಾಡೋದಲ್ಲ. ದೇವ್ರಿಗೆ ಇದಷ್ಟು ನಾನು ತೆಗ್ದು ತೋರಿಸ್ತಾ ಇರೋದು, ಯಾವುದೇ ಒಂದು ನಾನು ಯೂಸ್ ಮಾಡಲ್ಲ. ಇವನ್ನೆಲ್ಲ ದೇವರಿಗೋಸ್ಕರನೇ ಇಟ್ಕೊಂಡಿರೋದು. ಇದೆಷ್ಟು ಈ ಸೆಟ್ಟನ್ನ ಆರ್ಡ್ರ್ ಮಾಡಿದ್ದೆ ದೇವ್ರಿಗೆ ಹಾಕಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಈ ಸೆಟ್ಟು ನೋಡಿ. ಈ ಥರ ಬರುತ್ತೆ. ಹಾಗೆ ಅದಕ್ಕೆ ಒಂದು ಸೊಂಟದ ಪಟ್ಟಿ, ಹಾಗೆ ಇಲ್ಲಿ ಬೈತಲೆ ಬಟ್ಟೆನ ಯೂಸ್ ಆಗಲ್ಲ. ಇಯರ್ ರಿಂಗ್ಸ್ ಯೂಸ್ ಆಗುತ್ತೆ ದೇವರಿಗೆ. ಎಲ್ಲದನ್ನು ನಾನು ಇದು ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದು, ಮೀಶೋದಲ್ಲೇ. ಹಾಗೆ ನಾವು ಡಿಮಾರ್ಟಲ್ಲಿ ಹೋದಾಗ ಈಗ ದೇವ್ರಿಗೆ ಸ್ಯಾರಿ ಉಡಿಸ್ಬೇಕಾದ್ರೆ ಇವಾಗ ಪಿನ್ ಹಾಕ್ತೀವಿ, ಸುಮಾರಷ್ಟು ಪಿನ್ ಹಾಕ್ತೀವಿ. ಒಂದೊಂದು ಕಡೆ ಜಾಸ್ತಿ ನೆರಿಗೆ ಮಾಡಿದಲ್ಲಿ ನೆರಿಗೆಗೆ ಅಷ್ಟು ಸೇರಿ ದಾರ ಕಟ್ಟೋದು ಇಲ್ಲಾಂದರೆ ಆ ಥರ ಎಲ್ಲ ಕಷ್ಟ ಆಗುತ್ತಲ್ವ. ಹಾಗಾಗಿ ನೋಡಿ ಈ ಸೈಜ್ ನೋಡಿ, ಪಿನ್ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಕರೆಕ್ಟ್ ನನ್ನ ಬೆರಳಷ್ಟು ಇದೆ ಇದು. ಈ ಬೆರಳಷ್ಟು ನೋಡಿ, ಇಲ್ಲಿಂದ ಹಿಡಿದ್ರೆ ಇಷ್ಟು ಉದ್ದ ಬರುತ್ತೆ. ಈ ಬೆರಳಷ್ಟು ಉದ್ದ ಇದೆ, ಸಖತ್ ದೊಡ್ಡ ಸೈಜ್ ಇದು. ಈ ಪಿನ್ ನೋಡೋಕ್ಕೆ ಸಣ್ಣದಾಗಿ ಕಾಣಿಸ್ತಾ ಇದೆ ನಾನು ನಿಮಗೆ. ಈ ಪಿನ್ನಿಗೂ ಆ ಪಿನ್ನಿಗೂ ಟ್ಯಾಲಿ ಮಾಡಿ ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ ಪಿನ್ನು, ಓಕೆನಾ.
ಇದು ಈ ನಾರ್ಮಲ್ ಪಿನ್ಗಿಂತ ಇದು ಇಷ್ಟು ಹೈಟ್ ಇದೆ ನೋಡಿ, ನಾರ್ಮಲ್ ಪಿನ್ಕಿನ ಇಷ್ಟು ದೊಡ್ಡದಾಗಿದೆ. ಈ ಥರ ಪಿನ್ನು ಡಿಮಾರ್ಟಲ್ಲಿ ಸಿಗುತ್ತೆ, ಡಿಮಾರ್ಟಲ್ಲಿ ತಗೊಂಡಿದ್ದೆ. ಇದು ಗೋಲ್ಡನ್ ಕಲರ್ ಪಿನ್ಸು, ಹಾಗೆ ಇದು ಅದೇ ಸ್ಟೀಲ್ ಕಲರ್, ಸಿಲ್ವರ್ ಕಲರು ತಗೊಂಡಿದ್ದೀನಿ. ಒಂದಿಷ್ಟು ಪ್ಯಾಕೆಟಲ್ಲೇ ಬರುತ್ತೆ, ಪ್ಯಾಕೆಟೇ ತಗೊಂಡಿದ್ದೆ ನಾನು. ಹಾಗೆ ಫೇಸು ನಾವೇನಾದರೂ ಯಾವುದಾದ್ರು ಬೇರೆ ಕಲರ್ ತಗೊಂಡಿದ್ರೆ ಫೇಸಿಗೆ ದೇವರಿಗೆ ಮೇಕಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಫೌಂಡೇಶನ್ ಇಟ್ಟಿದ್ದೀನಿ, ದೇವ್ರದ್ದೇನೆ ಇದು ಇಷ್ಟು. ಅದಕ್ಕೆ ಬ್ರಷು, ಸಪ್ರೇಟ್ ಬ್ರಷು ನೋಡಿ, ಇವೆಲ್ಲ ನಾನು ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಜಸ್ಟ್ ವರಮಹಾಲಕ್ಷ್ಮಿ ಪೂಜೆ ಬಂದಾಗ, ಇಲ್ಲಾಂದರೆ ಏನಾದರೂ ಒಟ್ಟು ಆ ದೇವ್ರ ಮುಖನ ಇಟ್ಟು ಪೂಜೆ ಮಾಡೋದು ಯಾವುದಾದ್ರು ಬಂದಾಗ ಮಾತ್ರನೇ ಈ ಬಾಕ್ಸ್ನೆಲ್ಲ ಓಪನ್ ಮಾಡೋದು. ಒಂದು ದೊಡ್ಡ ಬಾಕ್ಸಲ್ಲಿ ಎಲ್ಲ ಹಾಕಿಟ್ಟಿದ್ದೀನಿ. ನೋಡಿದ್ರಲ್ವಾ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಒಂದು ಲೈಕ್ ಮಾಡಲೇಬೇಕು. ನೆಕ್ಸ್ಟ್ ಟೈಮು ನಿಮಗೆ ಈ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು, ಹೇಗೆ ಸ್ಯಾರಿ ಉಡಿಸೋದು ದೇವರಿಗೆ ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್.